ಹಲೋ ಗೈಸ್, ಏನಪ್ಪ ವಿಚಾರ ಅಂದರೆ ನೋಡಿ, ನಾನು ಹಿಂದ್ಗಡೆ ಕಾಣಿಸಿದ್ವಲ್ಲ ಡ್ರಮ್ಗಳು. ಸೊ ಈ ಥರ ಡ್ರಮ್ಗಳನ್ನ ಹಸು, ದನ, ಕುರಿ, ಕೋಳಿ, ಮೀನು ಏನೇ ಸಾಗಾಣಿಕೆ ಮಾಡೋರು ಇದ್ರೂ ಈ ಥರ ಒಂದಷ್ಟು ಡ್ರಮ್ಗಳನ್ನ ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ಖಂಡಿತ 100% ನಿಮಗೆ ಯೂಸ್ ಆಗುತ್ತೆ. ಏನಕ್ಕಪ್ಪ ಅಂದರೆ ನೋಡಿ, ಇವಾಗ ಹಸು ಸಾಗಾಣಿಕೆ ಮಾಡ್ತೀವಿ ಅಂದರೆ ಅದಕ್ಕೆ ಹಿಂಡಿ, ಬೂಸ, ಚಕ್ಕೆ ಇದನ್ನೆಲ್ಲನೂ ನಾವು ಶೇಖರಣೆ ಮಾಡಲೇಬೇಕು. ಇವಾಗ ಕೋಳಿ ಸಾಗಾಣಿಕೆ ಮಾಡ್ತಿರೋದಂದರೆ ಕೋಳಿ ಫೀಡ್ ಏನಿದೆ, ಅಕ್ಕಿ, ರಾಗಿ ಮತ್ತು ತಿರ್ಗಾ ಜೋಳದ ನುಚ್ಚು ಇದನ್ನೆಲ್ಲನೂ ಕೂಡ ಶೇಖರಣೆ ಮಾಡಲೇಬೇಕು. ಮೀನು ಸಾಕಾಣಿಕೆ ಮಾಡ್ತೀವಿ ಅಂದ್ರೂ ಕೂಡ ಅದಕ್ಕೆ ನಾವು ಮೀನು ಫುಡ್ನಾದ್ರೂ ಶೇಖರಣೆ ಮಾಡಿ ಇಟ್ಕೊಳ್ಳೋದಕ್ಕೆ ಬೇಕೇ ಬೇಕು. ಇವಾಗ ನಾವು ಮೂಟೆನಲ್ಲೇ ಹಂಗೆ ಇಟ್ಕೊಂಡ್ರೆ ನೋಡಿ, ಇಲಿಗಳ ಕಾಟ ಮತ್ತು ತಿರ್ಗಾ ಏನೋ ಮನೆಯಲ್ಲಿ ಇಟ್ಕೊಂಡಿದ್ವಿ ಅಂದರೆ ನೀರು ಬೀಳ್ತು, ತೇವ ಆಯಿತು ಚಳಿಗಾಲದಲ್ಲಿ. ಸೊ ಅವಾಗೆಲ್ಲ ಬೂಸ್ಟ್ ಬರೋದು ಮತ್ತು ಹಾಳಾಗೋದು ಫುಡ್ಡು, ಆ ಥರ ಚಾನ್ಸಸ್ ಇರುತ್ತೆ. ನೋಡಿ ಈ ಥರ ನಾನು ತೋರಿಸಿದ್ದೀನಿ, ಬನ್ನಿ ಗೈಸ್. ಇದು ನೋಡಿ, ಈ ಥರ ಡ್ರಮ್ಗಳನ್ನ ನೀವು ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ನೀವು 100% ನೀವು ಹಸುಗೆ ಮತ್ತು ತಿರ್ಗಾ ಕುರಿಗೆ, ಕೋಳಿಗೆ, ಜೇನಿಗೆ, ಮೀನಿಗೆ ಏನು ಪ್ರಾಣಿಗಳು ಸಾಕ್ತೀರಾ ಅವಕ್ಕೆಲ್ಲದಕ್ಕೂ ನೀವು ಅದ್ರ ಫುಡ್ನ ನೀವು ಆರಾಮಾಗಿ ನೋಡಿ ಈ ಥರ ಶೇಖರಣೆ ಮಾಡಿ ಇಟ್ಕೊಬೋದು ನೀವು. ಸೊ ಇದರಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಏನಪ್ಪ ಅಂದರೆ ಪ್ರತಿದಿನ ನೋಡ್ತಾ ಇರ್ತೀರ ಎಷ್ಟೆಷ್ಟಿದೆ ಎಷ್ಟೆಷ್ಟಿಲ್ಲ. ಮತ್ತು ಇನ್ನೊಂದು ಏನಂದರೆ ಎಷ್ಟೆಷ್ಟಿದೆ ಎಷ್ಟೆಷ್ಟಿದೆ ಅಂತ ಗೊತ್ತಾಗ್ತಿರುತ್ತೆ. ಖಾಲಿ ಆಗ್ತಿರ್ಬೇಕಾದ್ರೆ ಇನ್ನು ಎಷ್ಟು ದಿವಸ ಬರುತ್ತೆ. ಸೊ ನಾವು ಖಾಲಿ ಆಗೋದಕ್ಕಿಂತ ಮುಂಚೆ ಯಾವಾಗ ತರಬೇಕು ಅಂದ್ರೂ ಕೂಡ ನಿಮಗೆ ವಿಚಾರ ತಿಳಿದಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಜಾಸ್ತಿ ಫುಡ್ಡು ನೀವು ಹೋಲ್ಸೇಲಲ್ಲಿ ತಂದು ಒಂದೇ ಸತಿ ಇವ್ರೊಳಗಡೆಗೆ ಇವಾಗ ಇದು ಇಲ್ಲ ಅಂದ್ರೂ 2ರಿಂದ 3 ಚೀಲ ಹಿಂಡಿ ಬೂಸ ಏನಾದರೂ ಸರಿ ಹಿಡಿಯುತ್ತೆ. ಸೊ ನೀವು ಅದು 2ರಿಂದ 3 ಚೀಲ ಒಂದು ಸತಿ ನೀವು ಎಲ್ಲ ಹಿಂಡಿ ಬೂಸ ಚಕ್ಕೆ ಇದನ್ನೆಲ್ಲ ನೀವು ಹೋಲ್ಸೇಲಿಂದ ತಂದ್ಬಿಟ್ಟು ನೀವು ಇದರೊಳಗಡೆಗೆ ಹಾಕಿ ಮಡಿಕೊಂಡ್ರೆ ನಿಮಗೆ 100% ನಿಮಗೆ ವರ್ತಿರುತ್ತೆ. ಯಾಕಂದರೆ ಹೋಲ್ಸೇಲಿಂದ ತರ್ತೀರ ಅಂದರೆ ನಿಮಗೆ ಒಳ್ಳೆ ಪ್ರೈಸ್ಗೆ ಸಿಗುತ್ತೆ. ಇವಾಗ ನೋಡಿ, ಮೂಟೆ ತಂದು ಮಡಿಕೊಂಡು ಆ ಮೂಟೆ ಖಾಲಿ ಆಗ್ತಾ ಇರ್ಬೇಕಾದ್ರೆ ಮೂಟೆ ತಂದೋಗಿ ರಿಟೇಲರ್ ಹತ್ರ ತಂದರೆ ನಿಮಗೆ ಪ್ರೈಸು ಕಾಸ್ಟ್ ವೈಸು ಕೂಡ ಜಾಸ್ತಿ ಬೀಳುತ್ತೆ. ನೀವು ಹೋಲ್ಸೇಲಲ್ಲಿ ಈ ಥರ ಡ್ರಮ್ಗಳನ್ನ ಇಟ್ಕೊಂಡು ಹೋಲ್ಸೇಲಾಗಿ ನೀವು ಒಂದೇ ಸತಿ ಹೋಗಿ ಪ್ರಾಣಿಗಳಿಗೆ ಊಟಗಳನ್ನ ನಾವೇನೇನು ಫೀಡಿಂಗ್ ಕೊಡ್ತೀವಿ ಆ ಫೀಡಿಂಗ್ಗಳನ್ನ ತಂದು ಮಾಡಿಕೊಂಡ್ರೆ ನಿಮಗೆ ಅಚ್ಚುಕಟ್ಟಾಗೂ ಕೂಡ ಇರುತ್ತೆ. ಹಾಕೋದಕ್ಕೂ ಕೂಡ ನಿಮಗೆ ನೋಡಿ ನೀಟಾಗಿ ತಗೊಂಡು ಹಾಕೋಬೋದು. ಮತ್ತು ಇನ್ನೊಂದು ಏನಂದರೆ ಬೇಗ ಹಾಳಾಗೋದಿಲ್ಲ. ಸೊ ವರ್ತಿರುತ್ತೆ ಈ ಥರ ಡ್ರಮ್ಗಳನ್ನ ನೀವು ತಂದು ಮಾಡಿಕೊಂಡು ನೀವು ಸ್ಟೋರ್ ಮಾಡ್ಕೊಳ್ಳೋದು. ಒಂದು ಅಫಿಷಿಯಲಾಗಿ ನೀಟಾಗೂ ಕೂಡ ಇರುತ್ತೆ. ಸೊ ನೋಡಿ, ಡ್ರಮ್ಗಳ ಪ್ರೈಸ್ನ ಕೇಳ್ತೀರಾ ಅಂದರೆ ನಮಗೆ ಡ್ರಮ್ಮು ಪ್ರೈಸ್ ಎಷ್ಟಕ್ಕೆ ಪ್ರತಿ ಬಿದ್ದಿದ್ದು ಒಂದೊಂದು ಡ್ರಮ್ಮು 650 ರುಪೀಸು ಒಂದೊಂದು ಡ್ರಮ್ಮು. ಇವೆಲ್ಲ ಆ್ಯಕ್ಚುಲಿ ಹಾರ್ಡ್ವೇರ್ ಶಾಪ್ಗಳಲ್ಲೂ ಸಿಗುತ್ತೆ. ಮತ್ತು ತಿರ್ಗಾ ಪೇಂಟು ಮತ್ತು ಕೆಮಿಕಲ್ ಎಲ್ಲ ಜಾಸ್ತಿ ಯಾರು ಸಪ್ಲೈ ಮಾಡ್ತಾರಲ್ವ ಅಂಥ ಕಡೆ ಸಿಗುತ್ತೆ. ಸೊ ನೀಟಾಗಿ ತೊಳ್ಕೊಬೇಕು, ಇರೋದು ಹೇಳ್ತೀನಿ. ನಾವು ತಂದಾಗೂ ಕೂಡ ಕೆಮಿಕಲ್ ಹಾಕಿರೋದು ಅದೆಲ್ಲ ಹಂಗೆ ಇತ್ತು. ಸೊ ನಾನು ಬೆಂಗಳೂರಿಂದನೇ ತಂದಿದ್ದೀವನ್ನ. ಸೊ 650 ರುಪೀಸು ಪರ್ ಪೀಸ್ ಬೀಳ್ತು, ಒಂದು ಪೀಸ್ಗೆ. ತುಂಬ ದೊಡ್ಡ ಡ್ರಮ್ಗಳು. ಮತ್ತು ಇದರಲ್ಲಿ ತುಂಬ ಮೋಸ ಮಾಡ್ತಾರೆ ಗೈಸ್, ದಯವಿಟ್ಟು ನೋಡಿ ತಗೊಳ್ಳಿ. ಈ ಥರ ಕೆಮಿಕಲ್ ಡ್ರಮ್ ಏನಾರು ತೊಗೊಂಡ್ರೆ ನೀವು 100% ನಿಮಗೆ ಮೋಸ ಆಗೋಲ್ಲ. ಯಾಕೆ ಅಂದರೆ ಇವು ಹೈ ಕ್ವಾಲಿಟಿ. ಕನಗಿಸ್ತೀನಿ ಅಂದ್ರೂ ಕೂಡ ನೀವು ಇದು ಕನಕಬೇಕು ಅಂದರೆ ಮಿನಿಮಮ್ ಅರ್ಧ ಗಂಟೆ ಬೇಯಿಸ್ಬೇಕು. ಇದನ್ನು ಮಿನಿಮಮ್ ಅರ್ಧ ಗಂಟೆ ಇಲ್ಲ 15ರಿಂದ 20 ನಿಮಿಷನಾದರೂ ಸುಡಬೇಕಿದು. ಕನಗಿಸ್ತೀನಿ ಅಂತ ಅಂದ್ರೂ ಬೆಂಕಿ ಬಿದ್ದು ಕನಗಿಸ್ತೀನಿ ಅಂತ ಅಂದ್ರೂ ಅಷ್ಟು ಮಿನಿಮಮ್ 15ರಿಂದ 20 ನಿಮಿಷ ಸುಡಬೇಕು. ಅಷ್ಟು ಕ್ವಾಲಿಟಿ ಐತೆ. ಸೊ ಇವಾಗೆಲ್ಲ ಕಮ್ಮಿಗೆ ಸಿಗುತ್ತೆ. 1200 ರೂಪಾಯಿ, ಕಮ್ಮಿ ಅಲ್ಲ, 1200 ರೂಪಾಯಿ 1300 ರೂಪಾಯಿಗೆ ಡ್ರಮ್ಗಳು ಕೊಡ್ತಾರೆ ವಿತ್ತು ಮುಚ್ಚಳಗಳ ಸಮೇತ. ಅವು ಅಷ್ಟು ಕ್ವಾಲಿಟಿ ಇರೋಲ್ಲ. ಒಂದು ಸತಿ ಏನಾದ್ರೂ ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಿಸ್ಬೇಕಾದ್ರೆ ಕೆಳಗಡೆ ಬಿದ್ದು ಹೊಡೀತು ಅಂದರೆ ಒಂದು ಸತಿ ಸೊ ಎಲ್ಲ ಫುಲ್ ಟೋಟಲಿ ಎಲ್ಲ ಹೊಡೆದೋಗ್ಬಿಡ್ತವೆ. ಸೊ ಈ ಥರ ಡ್ರಮ್ಗಳನ್ನ ತೊಗೊಂಡ್ರೆ ನೀವು 100% ನಿಮಗೆ ಯೂಸ್ ಆಗುತ್ತೆ. ಏಕೆಂದರೆ ನೋಡಿ, ಈ ಥರ ಪ್ರಾಣಿಗಳೆಲ್ಲ ಸಾಕ್ತಾ ಇದ್ದೀವಿ ಅಂದಾಗ ಈ ಥರ ಅದ್ರ ಫುಡ್ನೆಲ್ಲನೂ ನಾವು ಆರಾಮಾಗಿ ತಂದು ಸ್ಟೋರೇಜ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ 100% ಯೂಸ್ ಆಗುತ್ತೆ. ಇದು ಇಷ್ಟು ದಿನ ನಾವು ಆವಾಗಲೇ ಇದ್ರದ್ದು ಇನ್ನೊಂದು ವೀಡಿಯೋನು ಕೂಡ ಹಾಕಿದ್ದೀನಿ. ಅದು ಎಲ್ಲೆಲ್ಲಿ ಪರ್ಚೇಸ್ ಮಾಡಿ ಅದ್ರ ಬಗ್ಗೆ ನಾನು ವೀಡಿಯೋ ಹಾಕಿದ್ದೀನಿ. ಸೊ ನಮ್ಮದು ದನಿನ್ ಶೆಡ್ಡು ಇನ್ನೂ ರೆಡಿ ಆಗಿರಲಿಲ್ಲ. ದನಿನ್ ಶೆಡ್ ಎಲ್ಲ ರೆಡಿ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಇವಾಗ ದನಿನ್ ಶೆಡ್ಡು ರೆಡಿ ಆಗಿದೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಲ್ಲಿ ಜೋಡಿಸ್ಕೊಂಡಿದ್ದೀವಿ. ಇದ್ರದ್ದೆಲ್ಲ ಫುಡ್ನು ಕೂಡ ಆಲ್ರೆಡಿ ತಂದಿದ್ದೀನಿ ನಾನು. ಸೊ ಹಸುಗೆ ಹಸು ಮೇವು, ಮತ್ತು ಮೀನಿಗೆ ಮೀನು ಮೇವು, ಮತ್ತು ಕುರಿಗಳಿಗೆ ಹುಳ್ಳಿಕಾಳು, ಮತ್ತು ತಿರ್ಗಾ ಜವಳ ಇದನ್ನೆಲ್ಲ ತಂದಿದ್ದೀನಿ. ಸೊ ಅದನ್ನೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಒಂದೊಂದ್ರೊಳಗಡೆಗೆ ಹಾಕೊಂಡು ಮಡಿಕೊಂಡ್ರೆ ನಾವು ಸೊ ತೊಗೊಂಡೋಗಿ ಅವಕ್ಕೆ ಫೀಡ್ನ ಕೊಡೋದಕ್ಕೆ, ಮೇವನ್ನ ಕೊಡೋದಕ್ಕೆ ಟೈಮ್ ಟು ಟೈಮ್ಗೆ ಈಸಿ ಆಗುತ್ತೆ. ಇದು ಬಂದ್ಬಿಟ್ಟು ಪಕ್ಕದಲ್ಲೇ ಇಟ್ಟಿದ್ದೀನಿ ನೋಡಿ ಗೈಸ್. ಇದು
ಕೃಷಿ ಇಲಾಖೆಯಿಂದ ಸಿಕ್ತು ನಮಗೆ ಟಾರ್ಪಲ್ಲು. ಪ್ರತಿ ಎಷ್ಟಿದು ಟಾರ್ಪಲ್ ಇರೋದು? 50ಗೆ 50, 50ಕ್ಕೆ 50 ನಮಗೆ ಸಬ್ಸಿಡಿ ಮೇಲೆ ಸಿಕ್ತು ಕೃಷಿ ಇಲಾಖೆಯಿಂದನೇ. ಸೊ ನಾವು ತೊಗೊಂಬಂದ್ವಿ. ತುಂಬ ಆ್ಯಕ್ಚುಲಿ ಈ ಕೃಷಿ ಇಲಾಖೆಯಿಂದ ತಗೊಳ್ಳೋ ಟಾರ್ಪಲ್ಲು ಎಷ್ಟು ತಿಕ್ನೆಸ್ ಇರುತ್ತೆ ಅಂದರೆ, ಈ ನೋಡಿ ಗೈಸ್ ಇಲ್ಲಿ ತೋರಿಸ್ತೀನಿ, ತುಂಬ ತಿಕ್ನೆಸ್ ಇರುತ್ತೆ. ಹೆವಿ ಅಂದರೆ ಹೆವಿ ತಿಕ್ನೆಸ್. ಅಂದರೆ ನಾವು ಇವಾಗೇನು ಫಿಶ್ ಪಾಂಡ್ಗೆಲ್ಲ ಹಾಕ್ತೀವಿ ಗೊತ್ತಾ, ಹೈ ಕ್ವಾಲಿಟಿ ಟಾರ್ಪಲ್ಲು, ಸೊ ಆ ತಿಕ್ನೆಸ್ಸೇ ಇರುತ್ತೆ. ಒಳ್ಳೆ ಕ್ವಾಲಿಟಿ ಟಾರ್ಪಲ್ಲು. ಸೊ ಯಾರಿಗಾದ್ರೂ ಕೃಷಿ ಹೊಂಡ ತೆಗ್ಸೋರಿದ್ರಿ ಅಂದರೆ ಇವಾಗ ಕೃಷಿ ಇಲಾಖೆಯಿಂದ ದಯವಿಟ್ಟು ಇದನ್ನು ಈ ಥರ ಕೊಡ್ತಿದ್ದಾರೆ ಸಬ್ಸಿಡಿ ಮೇಲೆ. ಟಾರ್ಪಲ್ನ ಯೂಸ್ ಮಾಡ್ಕೊಳ್ಳಿ. ಟಾರ್ಪಲ್ ಕೊಡ್ತಿದ್ದಾರೆ, ಮತ್ತು ತಿರ್ಗಾ ಡೀಸೆಲ್ ಮಿಷಿನ್ ಕೊಡ್ತಿದ್ದಾರೆ, ಮತ್ತು ತಿರ್ಗಾ ಕೋಳಿ, ಕುರಿ, ಹಸು, ಜೇನು, ಮೀನು ಸಾಗಾಣಿಕೆ ಮಾಡ್ತೀವಿ ಅಂದರೆ ನಿಮಗೆ ಶೆಡ್ ಕಟ್ಟೋದಕ್ಕೆಲ್ಲ ಲೋನ್ ಕೊಡ್ತಿದ್ದಾರೆ ಸಬ್ಸಿಡಿ ಮೇಲೆ. ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು. ನೋಡಿ ಇಷ್ಟು ಇನ್ಫಾರ್ಮೇಷನು ನಮ್ಮ ಡ್ರಮ್ಗಳ ಬಗ್ಗೆ. ನಾವು ಕುರಿಗೆ, ದನಿಗೆ, ಮೇವಿಗೆ ಶೇಖರಣೆ ಮಾಡೋದಕ್ಕೆ ತಂದು ಮಡಿಕೊಂಡಿರೋ ಡ್ರಮ್ಗಳ ಬಗ್ಗೆ ನಾವು ಕೊಡ್ತಿರೋ ಇನ್ಫಾರ್ಮೇಷನು ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಫಾಲೋ ಮಾಡಿ ಗೈಸ್. ನಿಮ್ಮ ಫ್ರೆಂಡ್ಸ್ಗೂ, ನಮ್ಮ ರೈತರುಗಳಿಗೆ ಯಾರ್ಯಾರು ಇದ್ದಾರೆ ನಿಮ್ಮ ಫ್ರೆಂಡ್ಸು ರೈತರುಗಳು, ಅವ್ರಿಗೂ ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಮಾಹಿತಿ ಅವರಿಗೆ ರವಾನೆ ಆಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.